ಓಕೆ ಉತ್ತರ ತಾಳಿ ಒಂದೇ ನಿಮಿಷ. ಅವನು ಮುನ್ರತ್ನ ನನ್ನ ತಾಕತ್ ಬೇಕಾ? ಇಲ್ಲ ನೋಡಿ, ಯು ವಾಂಟ್ ಮೈ ತಾಕತ್? ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ತಾಕತ್ತು. ನಾವು ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ದೀನಿ, ದಯವಿಟ್ಟು ಬಿಟ್ಬಿಡಿ. ತಾವು ಉಪಮುಖ್ಯಮಂತ್ರಿ ಆಗಿದ್ದೀರಾ. ಒಂದ್ ನಿಮಿಷ ಇರಪ್ಪ, ಒಂದ್ ಸೆಕೆಂಡ್. ನಾನ್ ತೆಗಿಬೇಕು ಅನ್ನೋದು ತಂದಿದೆ, ಈಗ ಬೇಡ, ಈಗ ತೆಗಿಯೋದು ಬೇಡ ಅಂತ ಅಶೋಕ್ ಹೇಳವ್ರೆ. ತೆಗೆದು ಬಿಡಿ. ಆಯ್ತಪ್ಪ, ಮತ್ತೆ ಈಗೆಲ್ಲಪ್ಪ ಮತ್ತೆ ಈಗ ಕೂತ್ಕೊಳ್ಳಿ ನೀವು. ಇದೆ ಆಯ್ತು, ಈಗ ಬೇಡ, ಬಿಬಿಎಂಪಿ ಮುಗಿಲಿ. ಆ ಬಿಬಿಎಂಪಿ ಉತ್ತರ ಮುಗಿದ ನಂತರಕ್ಕೆ ಸಮಯಾವಕಾಶ ಕೊಡುವ, ಮಧ್ಯ ನಂತರ ಕೂತ್ಕೊಳ್ಳಿ. ಈಗ ನೀವು ಅವ್ರು ಹೇಳ್ತಾ ಇರೋದಕ್ಕೆ ಇವಾಗ ಬಫರ್ ಝೋನ್ ಮಾತಾಡಿದ್ದಾರೆ, ಮತ್ತೆ ಗೋದ್ರೇಜ್ ಮಾತಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀನಿ. ಆಮೇಲೆ ಅದ್ಯಾವ್ದೋ 1 ಎಕರೆ ಎಲ್ಲ ವಿಚಾರಗಳು ಮಾತಾಡಿದಾರಲ್ಲ, ಅದಕ್ಕೆ ಬರ್ತಾ ಇದ್ದೀನಿ ಸಭಾಧ್ಯಕ್ಷರೇ. ನಾನು ಸಬ್ಜೆಕ್ಟ್ ಬಿಟ್ಟು ಹೋಗಲ್ಲ, ಸಬ್ಜೆಕ್ಟ್ ಬಿಟ್ಟು ಹೋಗೋದೇ ಇಲ್ಲ. ಹಾಗೆಲ್ಲ ನೋಡಿ, ನೀವು ಅರ್ಥ ಮಾಡುದಿಲ್ಲ. ಈಗ ಇದು ಸಬ್ಜೆಕ್ಟ್ ಮಾತಾಡಲಿಕ್ಕೆ ನೀವು ಯಾಕೆ ಮೊನ್ನೆ ಇಡೀ ಚರ್ಚೆ. ಒಂದ್ ಸೆಕೆಂಡ್, ಎಲ್ಲ ಉತ್ತರ ಕೊಟ್ಟಿದ್ದೀನಿ. ಒಂದ್ ಸೆಕೆಂಡ್ ನಾನು ಹೇಳಿ. ನಾನು ಮುನಿರತ್ನವರ ಒಂದ್ ಸೆಕೆಂಡ್ ಇಲ್ಲಿ ಹೇಳಿ ಕೇಳಿ. ನೀವು 1 ಎಕರೆ ಒಂದು ಸೆಕೆಂಡ್ ಇಲ್ಲಿ ಕೇಳಿ, ನಾನು ಹೇಳಿ ಕೇಳಿ. ಒಂದ್ ಸೆಕೆಂಡ್ ಕೇಳಿ, ಒಂದ್ ಸೆಕೆಂಡ್ ಆಯ್ತಮ್ಮ, ಒಂದ್ ಸೆಕೆಂಡ್ ಇಲ್ಲಿ ಕೇಳಿ, ಒಂದ್ ಸೆಕೆಂಡ್ ಇಲ್ಲಿ ಕೇಳಿ. ಬೆಂಗಳೂರು ಬಗ್ಗೆ ಬಹಳ ಕನ್ಸ್ಕೊಂಡಿದ್ದಾರೆ, ಬೆಂಗಳೂರು ಬಗ್ಗೆ ಬಹಳ ಕನ್ಸ್ಕೊಂಡಿದ್ದಾರೆ, ಬಹಳ ಸಂತೋಷ. ಆಯ್ತು, ಪ್ರತಿಭಟನೆ ಮಾತಾಡ್ತಾರೆ. ಆಗ್ಲಿ, ಬೆಂಗಳೂರಿಗೆ ಒಳ್ಳೆ ಕೊಟ್ಟಿದ್ದಾರೆ, ಒಳ್ಳೇದು ಹೇಳ್ತಾರೆ. ಅಣ್ಣ ಒಂದ್ ನಿಮಿಷ, ಅದು ಸಂತೋಷ. ಮಾತಾಡ್ಬೇಡಿ, ಅವ್ರೆ ಹೇಳ್ದು ಕೇಳಿ. ಒಂದ್ ಸೆಕೆಂಡ್, ಇದನ್ನ ಕಮ್ಮಿ ಮಾಡ್ತೀರಾ ಜಾಸ್ತಿ ಮಾಡ್ತೀರಾ? ಆಯ್ತು, ಮತ್ತೆ ಹೇಳ್ತಾರೆ. ಒಂದ್ ನಿಮಿಷ ಆಯ್ತಲ್ಲ, ಅದು ಹೇಳಿ. ಆಯ್ತು, ಮತ್ತೆ ಎಷ್ಟು ಹೇಳ್ತೀರಿ? ಉಪಮುಖ್ಯಮಂತ್ರಿಗಳೇ ಒಂದ್ ಸೆಕೆಂಡ್, ಕೂತ್ಕೊಳ್ಳಿ, ಒಂದ್ ಸೆಕೆಂಡ್. ಈಗ ಉಪಮುಖ್ಯಮಂತ್ರಿಗಳೇ ಮತ್ತೆ ರಿಪ್ಲೈ ಮಾಡಿ ಕೇಳಿ. ಕ್ವಶನ್ ಇರ್ಲಿಕ್ಕೆ ಆಗುದಿಲ್ಲ. 10 ಸತಿ ಅಶೋಕ್ ಆಯ್ತು, ಒಂದ್ ಸೆಕೆಂಡ್, ಒಂದ್ ನಿಮಿಷ. ಆಯ್ತು ಮುನಿರತ್ನ ಅವರೇ, ಒಂದ್ ಸೆಕೆಂಡ್. ಆಯ್ತು, ಒಂದು ಪ್ರಕಟಣೆ ಮಾಡಿ. ಒಂದ್ ಸೆಕೆಂಡ್, ಒಂದು ಪ್ರಕಟಣೆಯಲ್ಲಿ ಕೇಳಿ, ಒಂದು ಪ್ರಕಟಣೆ ಕೇಳಿ ಇಲ್ಲಿ. ಒಂದ್ ಸೆಕೆಂಡ್ ಮುನಿರತ್ನ ಅವರೇ, ಹೇಳ್ತೀನಿ. ಮೈಕ್ ನೋ, ನಥಿಂಗ್ ವಿಲ್ ಗೋ ಆನ್ ರೆಕಾರ್ಡ್, ನಥಿಂಗ್ ವಿಲ್ ಗೋ ಆನ್ ರೆಕಾರ್ಡ್.